Hi friends, welcome to Kaliona. Structured Query Language, Module 2, SQL Fundamentals 1 ವಿಡಿಯೋ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ಈ ಕೋರ್ಸ್ನಲ್ಲಿ ನಾವು ಈಗಾಗಲೇ ಇಂಟ್ರೊಡಕ್ಷನ್ ಟು SQL ನ ಕಲ್ತಿದ್ದೇವೆ. ಈ ವಿಡಿಯೋದಲ್ಲಿ SQL ಫಂಡಮೆಂಟಲ್ಸ್ ಬಗ್ಗೆ ತಿಳ್ಕೊತೀವಿ. ನೀವು ಈಗಾಗಲೇ ಇಂಟ್ರೊಡಕ್ಷನ್ ಟು SQL ವಿಡಿಯೋ ನೋಡದೇ ಇದ್ದಲ್ಲಿ ಆ ವಿಡಿಯೋನ ನೋಡಿ ನಂತರ ಈ ವಿಡಿಯೋಗೆ ಬರಬಹುದು. ನೀವು ಈ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ SQL ನ ಒಂದು ಕಂಪ್ಲೀಟ್ ಓವರ್ವ್ಯೂ ಸಿಗುತ್ತೆ. ಈ ವಿಡಿಯೋನಲ್ಲಿ ನಾವು SQL ಸಿಂಟ್ಯಾಕ್ಸ್, SQL ಡೇಟಾ ಟೈಪ್ಸ್, SQL ಟೈಪ್ಸ್ ಆಫ್ ಕಮಾಂಡ್ಸ್, SQL ಆಪರೇಟರ್ಸ್ ಬಗ್ಗೆ ಕಲ್ತ್ಕೋತೀವಿ. ನೀವೇನಾದ್ರೂ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಒತ್ತಿ. ಸೊ ದಟ್ ನಾವು ಹಾಕೋ ಎಲ್ಲ ಫ್ರೀ ಕಂಟೆಂಟ್ ನಿಮ್ಗೆ ಈಸಿಯಾಗಿ ತಲುಪಿಸಬಹುದು. ಹಾಗಿದ್ರೆ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ನ ಫಂಡಮೆಂಟಲ್ಸ್ ನ ಕಲಿಯೋಣ ಬನ್ನಿ. SQL syntax. SQL has a set of rules and guidelines called syntax. ಯಾವುದೇ ಭಾಷೆಗೆ ಅದರದೇ ಆದಂತ ಒಂದು ಸೆಟ್ ಆಫ್ ರೂಲ್ಸ್ ಅಂಡ್ ಗೈಡ್ಲೈನ್ಸ್ ಇರುತ್ತೆ. ಇಂಗ್ಲಿಷ್ ಭಾಷೆಯನ್ನ ಮಾತಾಡ್ಬೇಕಾದ್ರೆ ಅದಕ್ಕೆ ಆದಂತ ಒಂದು ಸೆಟ್ ಆಫ್ ರೂಲ್ಸ್ ಇದೆ. ಅದನ್ನ ನಾವು ಗ್ರಾಮರ್ ಅಂತ ಕರಿತೇವೆ. ಹಾಗೆ ಕನ್ನಡ ಮಾತಾಡೋಕ್ಕೂ ಕೂಡ ಅದರದೇ ಆದಂತ ಒಂದಷ್ಟು ರೂಲ್ಸ್ ಗಳಿದೆ. ಹೀಗೆ ಬರಿಬೇಕು, ಹೀಗೆ ಮಾತಾಡ್ಬೇಕು ಅನ್ನುವಂತ ಒಂದು ಗೈಡ್ಲೈನ್ಸ್ ಇದೆ. ಅದನ್ನ ನಾವು ವ್ಯಾಕರಣ ಅಂತ ಕರಿತೇವೆ. ಹಾಗೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಗಳಿಗೆ ಅದರದೇ ಆದಂತ ರೂಲ್ಸ್ ಅಂಡ್ ಗೈಡ್ಲೈನ್ಸ್ ಇರುತ್ತೆ. ಅದನ್ನ ನಾವು ಸಿಂಟ್ಯಾಕ್ಸ್ ಅಂತ ಕರಿತೇವೆ. ಹಾಗೆ SQL ಗೂ ಕೂಡ ತನ್ನದೇ ಆದಂತ ಒಂದು ಸಿಂಟ್ಯಾಕ್ಸ್ ಇದೆ. ಈ ಸಿಂಟ್ಯಾಕ್ಸ್ ನ ಬಳಸಿ ನಾವು ಕೋಡಿಂಗ್ ಮಾಡಿದ್ರೆ ಅಥವಾ ಕ್ವೇರೀಸ್ ಬರೆದ್ರೆ ಅದು ಡೇಟಾ ಬೇಸ್ಗೆ ಅರ್ಥ ಆಗುತ್ತೆ. SQL statements start with any of the keywords like select, insert, update, delete, alter, drop, create. SQL statements ಯಾವಾಗಲೂ ಒಂದು SQL ಕೀವರ್ಡ್ ನಿಂದ ಶುರು ಆಗುತ್ತೆ. ಅದು ಸೆಲೆಕ್ಟ್ ಆಗಿರಬಹುದು, ಇನ್ಸರ್ಟ್, ಅಪ್ಡೇಟ್, ಡಿಲೀಟ್, ಆಲ್ಟರ್, ಡ್ರಾಪ್, ಕ್ರಿಯೇಟ್ ಅಥವಾ ಮುಂತಾದ ಯಾವುದೇ ಒಂದು ಕೀವರ್ಡ್ ನಿಂದ SQL ಸ್ಟೇಟ್ಮೆಂಟ್ ಶುರು ಆಗಬಹುದು. Some DBMS require a semicolon at the end of each SQL statement. ಕೆಲವೊಂದು ಡೇಟಾಬೇಸ್ ಗಳಿಗೆ ನಾವು ಪ್ರತಿ SQL ಸ್ಟೇಟ್ಮೆಂಟ್ ಬರೆದ ಮೇಲೂ ಒಂದು ಸೆಮಿಕಾಲನ್ ಹಾಕಬೇಕು. ನಾವು ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ಅನ್ನ ಬರೆಯುವಾಗ ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಒಂದು ಸ್ಟೇಟ್ಮೆಂಟ್ ಎಂಡ್ ಆದ್ಮೇಲೆ ಸೆಮಿಕಾಲನ್ ನ ಬಳಸ್ತೇವೆ. ಇದು ಎಲ್ಲಾ ಡೇಟಾಬೇಸ್ ಗಳಿಗೂ ಅಥವಾ DBMS ಗಳಿಗೂ ಮ್ಯಾಂಡೇಟರಿ ಅಲ್ಲ. ಕೆಲವೊಂದು DBMS ಗಳಲ್ಲಿ ನಾವು ಸೆಮಿಕಾಲನ್ ನ ಬಳಸಬೇಕಾಗತ್ತೆ. SQL keywords are not case sensitive. SQL keywords ಗಳು ಕೇಸ್ ಸೆನ್ಸಿಟಿವ್ ಆಗಿರೋದಿಲ್ಲ. ಹಾಗಂದ್ರೆ ನಾವು ಆ ಕೀವರ್ಡ್ಸ್ ನ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಾದ್ರೂ ಬರೀಬಹುದು, ಸ್ಮಾಲ್ ಲೆಟರ್ಸ್ ಅಲ್ಲಾದ್ರೂ ಬರೀಬಹುದು. ಫಾರ್ ಎಕ್ಸಾಂಪಲ್, ಕ್ರಿಯೇಟ್ ಅನ್ನೋ ಕೀವರ್ಡ್ ನ ನಾವು CREATE ಅಂತ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಾದ್ರೂ ಬರೀಬಹುದು ಅಥವಾ CREATE ಅಂತ ಸ್ಮಾಲ್ ಲೆಟರ್ಸ್ ಅಲ್ಲಿ ಬರೀಬಹುದು. ಆ ಡೇಟಾಬೇಸ್ ಎರಡನ್ನೂ ಒಂದೇ ರೀತಿ ಅರ್ಥ ಮಾಡ್ಕೊಳ್ಳುತ್ತೆ. SQL data types. Data types are used to specify the type of data that can be stored in a column in the database table. ಪ್ರತಿಯೊಂದು ಡೇಟಾಬೇಸ್ ಟೇಬಲ್ ನಲ್ಲೂ
ಕಾಲಮ್ಸ್ ಅಂಡ್ ರೋಸ್ ಇರತ್ತೆ ಅಂತ ನಾವ್ ಈಗಾಗಲೇ ತಿಳ್ಕೊಂಡಿದೀವಿ. ಆ ಪ್ರತಿಯೊಂದು ಕಾಲಮ್ನಲ್ಲೂ ಸ್ಟೋರ್ ಮಾಡೋ ಡೇಟಾ ಯಾವ ತರಹದ ಡೇಟಾ? ಅದು ನಂಬರಾ, ಅದು ವರ್ಡಾ, ಅಥವಾ ಅದು ಡೇಟಾ? ಈ ರೀತಿಯಾದ ಆ ಕಾಲಮ್ನಲ್ಲಿ ಸ್ಟೋರ್ ಮಾಡೋ ಡೇಟಾವನ್ನ ಸ್ಪೆಸಿಫೈ ಮಾಡೋದು ಡೇಟಾ ಟೈಪ್ ಅಂತ ನಾವು ಕರಿತೇವೆ. Every column in a table will have a name and data type specified. ಪ್ರತಿಯೊಂದು ಟೇಬಲ್ ನ ಪ್ರತಿಯೊಂದು ಕಾಲಮ್ಗೂ ಅದರದೇ ಆದಂತ ಒಂದು ನೇಮ್ ಹಾಗೆ ಡೇಟಾ ಟೈಪ್ ಸ್ಪೆಸಿಫೈ ಆಗಿರುತ್ತೆ. The type of data can be a number, string or a date. ನಾವು ಡೇಟಾಬೇಸ್ ಟೇಬಲ್ ನಲ್ಲಿ ಒಂದು ಕಾಲಮ್ ನಲ್ಲಿ ಐದರ್ ನಂಬರ್ ಅಥವಾ ಸ್ಟ್ರಿಂಗ್, ವರ್ಡ್ಸ್ ಅಥವಾ ಕಾಂಬಿನೇಷನ್ ಆಫ್ ನಂಬರ್ಸ್ ಅಂಡ್ ವರ್ಡ್ಸ್ ಅಥವಾ ಡೇಟ್ ಅನ್ನ ಸ್ಟೋರ್ ಮಾಡ್ತೇವೆ. ಹಾಗಿದ್ರೆ ನಂಬರ್ಸ್ ಅನ್ನ ಸ್ಟೋರ್ ಮಾಡ್ಲಿಕ್ಕೆ ಇರುವಂತ ಡೇಟಾ ಟೈಪ್ಸ್ ಯಾವುದು? ನಾವು ಒಂದು ಕಾಲಮ್ ನಲ್ಲಿ ನಂಬರ್ ನ ಸ್ಟೋರ್ ಮಾಡಬೇಕು ಅಂದ್ರೆ ನಂಬರ್ ಡೇಟಾ ಟೈಪ್ ಅನ್ನ ಬಳಸ್ತೇವೆ. ನಂಬರ್ ಡೇಟಾ ಟೈಪ್ ಇಸ್ ಯೂಸ್ ಟು ಸ್ಟೋರ್ ಅ ಹೋಲ್ ನಂಬರ್ ಆರ್ ಅ ಇಂಟೀಜರ್. ನಾವು ಹೋಲ್ ನಂಬರ್ಸ್ ಅಂತ ಯಾವ್ದನ್ನ ಕರಿತೇವೆ ಆ ನಂಬರ್ಸ್ ಅನ್ನ ಸ್ಟೋರ್ ಮಾಡ್ಲಿಕ್ಕೆ ನಮ್ಗೆ ನಂಬರ್ ಡೇಟಾ ಟೈಪ್ ನ ಅವಶ್ಯಕತೆ ಇದೆ. ಎಕ್ಸಾಂಪಲ್ 25 ಅನ್ನೋದು ಒಂದು ಎಕ್ಸಾಂಪಲ್, ಅಥವಾ 30 ಅನ್ನೋದೊಂದು ಹೋಲ್ ನಂಬರ್ ಆಗತ್ತೆ. ಈ ಹೋಲ್ ನಂಬರ್ ನ ನಾವು ಒಂದು ಕಾಲಮ್ ನಲ್ಲಿ ಸೇವ್ ಮಾಡಕ್ಕೆ ಆ ಕಾಲಮ್ಗೆ ನಾವು ನಂಬರ್ ಡೇಟಾ ಟೈಪ್ ಅನ್ನ ಕೊಡ್ತೇವೆ. ನಂಬರ್ P,S. ಈ ಡೇಟಾ ಟೈಪ್ ಅನ್ನು ನಾವು ಒಂದು ಹೋಲ್ ನಂಬರ್, ಇಂಟೀಜರ್ ಅಥವಾ ಡೆಸಿಮಲ್ ನಂಬರ್ ನ ಸ್ಟೋರ್ ಮಾಡ್ಲಿಕ್ಕೆ ಬಳಸ್ತೇವೆ. ಅದು ನಮಗೆ ಸ್ಪೆಸಿಫಿಕ್ ಪ್ರೆಸಿಷನ್ ಅಂಡ್ ಸ್ಕೇಲ್ ಬೇಕಿದ್ದಾಗ ನಾವು ಈ ಡೇಟಾ ಟೈಪ್ ಅನ್ನ ಉಪಯೋಗಿಸ್ತೇವೆ. ಒಂದು ಎಕ್ಸಾಂಪಲ್ ನೋಡೋಣ ಬನ್ನಿ. ನಿಮಗೆ ಆಲ್ರೆಡಿ ಗೊತ್ತಿದೆ, ಡೆಸಿಮಲ್ ನಂಬರ್ ಅಂದ್ರೆ ಒಂದು ನಂಬರ್ ಹಾಗೆ ಡಾಟ್ ಅದರ ಪಕ್ಕ ಇನ್ನೊಂದಿಷ್ಟು ನಂಬರ್ ಇರತ್ತೆ. 25.3 ಇಸ್ ಅ ಡೆಸಿಮಲ್ ನಂಬರ್. ನಾವು ಇದರಲ್ಲಿ ಪ್ರೆಸಿಷನ್ ಅಂದ್ರೆ ಅದರಲ್ಲಿ ಎಷ್ಟು ಡಿಜಿಟ್ಸ್ ಇದೆ ಅದನ್ನ ಪ್ರೆಸಿಷನ್ ಅಂತ ಕರಿತೀವಿ. 2, 5, 3 ಇದರಲ್ಲಿ 3 ಡಿಜಿಟ್ಸ್ ಇದೆ, ಸೊ ಪ್ರೆಸಿಷನ್ ವಿಲ್ ಬಿ 3. ಸ್ಕೇಲ್ ಅಂದ್ರೆ ಆ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ಸ್ ಇದೆ ಅದನ್ನ ಸ್ಕೇಲ್ ಅಂತ ಕರಿತೇವೆ. ಸೊ ಈ ಎಕ್ಸಾಂಪಲ್ ಅಲ್ಲಿ ಪಾಯಿಂಟ್ ಆದ್ಮೇಲೆ 1 ಡಿಜಿಟ್ ಇದೆ, ಸೊ 25.3 ಅಲ್ಲಿ ಪ್ರೆಸಿಷನ್ ಇಸ್ 3 ಅಂಡ್ ಸ್ಕೇಲ್ ಇಸ್ 1. ನಾವು ಡೇಟಾ ಟೈಪ್ ಅನ್ನ ಮೆನ್ಷನ್ ಮಾಡುವಾಗ ನಂಬರ್ 3,1 ಅಂತ ಕೊಟ್ರೆ ಆಗ ಅದು 25.3 ಅನ್ನೋ ಒಂದು ಡೆಸಿಮಲ್ ನ ಸ್ಟೋರ್ ಮಾಡುತ್ತೆ. ಅಥವಾ 35.2 ಅದರ ಪ್ರೆಸಿಷನ್ ಯಾವಾಗ್ಲೂ 3 ಆಗಿರತ್ತೆ ಅಂಡ್ ಸ್ಕೇಲ್ 1 ಆಗಿರತ್ತೆ. ಹಾಗೆ ನಂಬರ್ 5.5,2 ಅಂತ ಕೊಟ್ರೆ ಪ್ರೆಸಿಷನ್ ವಿಲ್ ಬಿ 5 ಅಂಡ್ ಸ್ಕೇಲ್ ವಿಲ್ ಬಿ 2. ಮುಂದಿನ ಡೇಟಾ ಟೈಪ್ ಫ್ಲೋಟ್. ಫ್ಲೋಟ್ is used to store a decimal number with high precision. ನಾವು ಫ್ಲೋಟ್ ಅನ್ನ ಒಂದು ಹೈ ಪ್ರೆಸಿಷನ್ ಡೆಸಿಮಲ್ ನಂಬರ್ ಸೇವ್ ಮಾಡ್ಲಿಕ್ಕೆ ಈ ಡೇಟಾ ಟೈಪ್ ಅನ್ನ ಬಳಸ್ತೇವೆ. 25.21257898 ... ಅಂದ್ರೆ ಇನ್ನೂ ಹೆಚ್ಚು ಉದ್ದವಾದ ಒಂದು ಡೆಸಿಮಲ್ ನಂಬರ್ ಇದು. ನಮಗೆ ಗೊತ್ತಿರಲ್ಲ ಪ್ರತಿ ಕಾಲಮ್ನ ಪ್ರತಿ ರೋ ಅಲ್ಲಿ ಎಷ್ಟು ಡೇಟಾ ಇದೆ, ಎಷ್ಟು ಉದ್ದದ ಡೇಟಾ ಇದೆ ಅಂತ ನಮಗೆ ಯಾವಾಗ್ಲೂ ತಿಳಿದಿರೋದಿಲ್ಲ. ಹಾಗಾಗಿ ನಾವು ಪ್ರೆಸಿಷನ್ ಅಂಡ್ ಸ್ಕೇಲ್ ನ ಮೆನ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತ ಸಮಯದಲ್ಲಿ ನಾವು ಫ್ಲೋಟ್ ಡೇಟಾ ಟೈಪ್ ಅನ್ನ ಬಳಸ್ತೇವೆ. Double and decimal data types can also be used for decimal numbers. They are similar to float except the size and precision vary. ನಾವು ಫ್ಲೋಟ್ ಬದಲಿಗೆ ಡಬಲ್ ಹಾಗೆ ಡೆಸಿಮಲ್ ಅನ್ನೋ ಡೇಟಾ ಟೈಪ್ಸ್ ಕೂಡ ಯೂಸ್ ಮಾಡಬಹುದು. ಅದರ ವ್ಯತ್ಯಾಸ ಏನಂದ್ರೆ ಪ್ರೆಸಿಷನ್ ವ್ಯಾಲ್ಯೂಸ್ ಅಲ್ಲಿ ವ್ಯತ್ಯಾಸ ಇರುತ್ತೆ, ಹಾಗೆ ಅದು ಸ್ಟೋರ್ ಮಾಡ್ಲಿಕ್ಕೆ ತಗೊಳ್ಳೋ ಸೈಜ್, ಡೇಟಾವನ್ನ ಸ್ಟೋರ್ ಮಾಡ್ಲಿಕ್ಕೆ ಬಳಸೋ ಸೈಜ್ ನಲ್ಲಿ ವ್ಯತ್ಯಾಸ ಇರುತ್ತೆ.
ಕ್ಯಾರೆಕ್ಟರ್ ಸ್ಟ್ರಿಂಗ್. ಹಾಗಿದ್ರೆ ನಾವು ಕ್ಯಾರೆಕ್ಟರ್ ಅಥವಾ ವರ್ಡ್ಸ್ ನ ಸ್ಟೋರ್ ಮಾಡಲಿಕ್ಕೆ ಯೂಸ್ ಮಾಡುವಂತ ಡೇಟಾ ಟೈಪ್ಸ್ ಯಾವುದು? ಕ್ಯಾರ್ ಆಫ್ ಎನ್. ಈ ರೀತಿಯ ಡೇಟಾ ಟೈಪ್ ಅನ್ನ ನಾವು ಕ್ಯಾರೆಕ್ಟರ್ ಡೇಟಾವನ್ನ ಸ್ಟೋರ್ ಮಾಡಲಿಕ್ಕೆ ಬಳಸ್ತೇವೆ. Character of n is used to store character data with specified or specific predefined length. For example, apple. Apple ಅನ್ನೋದು ಒಂದು ವರ್ಡ್. ಅದನ್ನ ನಾವು ಸ್ಟೋರ್ ಮಾಡಬೇಕಾದ್ರೆ ಆ ಕಾಲಮ್ಗೆ ಕ್ಯಾರೆಕ್ಟರ್ ಅನ್ನೋ ಡೇಟಾ ಟೈಪ್ ಯೂಸ್ ಮಾಡಬಹುದು. ನಾವು ಕ್ಯಾರೆಕ್ಟರ್ ಕ್ಯಾರ್ CHAR ಆಫ್ 5 ಈ n ಬದಲಿಗೆ 5 ಅನ್ನು ಉಪಯೋಗಿಸಿದ್ರೆ ನಾವು 5 ಲೆಂತ್ ಇರುವಂತ ಒಂದು ವರ್ಡ್ ಅನ್ನ ಸ್ಟೋರ್ ಮಾಡಬಹುದು. ಆಪಲ್ APPLE ಅನ್ನೋದು 5 ಅಕ್ಷರಗಳಿದೆ. ಈ 5 ಅಕ್ಷರಗಳನ್ನ ಸ್ಟೋರ್ ಮಾಡಲಿಕ್ಕೆ ಕ್ಯಾರ್ ಆಫ್ 5 ಅಂತ ಬಳಸಬಹುದು. ನಾವು ಆ ಕಾಲಮ್ ನಲ್ಲಿ ಎಷ್ಟು ಲೆಂತ್ ನ ಪದಗಳನ್ನ ಬಳಸಬಹುದು ಅನ್ನೋದು ಪ್ರೀ ಡಿಫೈನ್ಡ್ ಆಗಿರುತ್ತೆ. ನಾವು ಕಾಲಮ್ಗೆ ಡೇಟಾ ಟೈಪ್ ಕೊಡುವಾಗ ಕ್ಯಾರೆಕ್ಟರ್ ಆಫ್ 5, ಕ್ಯಾರ್ ಆಫ್ 10, ಕ್ಯಾರ್ ಆಫ್ 15 ಅಂತ ಮೊದಲೇ ಆ ಲೆಂತ್ ಅನ್ನ ಡಿಫೈನ್ ಮಾಡಿರ್ತೀವಿ. ನಾವು ಅದಕ್ಕಿಂತ ಹೆಚ್ಚನ್ನ ನಾವು ಸ್ಪೆಸಿಫೈ ಮಾಡಿರೋ ಲೆಂತ್ ಗಿಂತ ಹೆಚ್ಚಿನ ಒಂದು ಲೆಟರ್ಸ್ ಇರೋ ಪದಗಳನ್ನ ನಾವು ಆ ಕಾಲಮ್ ನಲ್ಲಿ ಸ್ಟೋರ್ ಮಾಡಕ್ಕೆ ಆಗೋದಿಲ್ಲ. ಹಾಗೆ ಮುಂದಿನ ಡೇಟಾ ಟೈಪ್ varchar2 of n. varchar2 is used to store variable string data within the predefined length. varchar2 ಸಹ ಕ್ಯಾರ್ ನಂತೆ ಕ್ಯಾರೆಕ್ಟರ್ ಡೇಟಾವನ್ನ ಸ್ಟ್ರಿಂಗ್ ಡೇಟಾವನ್ನ ಸ್ಟೋರ್ ಮಾಡಲಿಕ್ಕೆ ಬಳಸ್ತೇವೆ. ಅದಕ್ಕೂ ಒಂದು ಪ್ರೀಡಿಫೈನ್ಡ್ ಲೆಂತ್ ಇರುತ್ತೆ. varchar2 ಆಫ್ 10 ಅಂತ ಕೊಟ್ರೆ ನಾವು ಅಪ್ ಟು 10 ಅಂದ್ರೆ 1 ಇಂದ 10 ಲೆಟರ್ಸ್ ಇರುವಂತ ವರ್ಡ್ಸ್ ಅಥವಾ ಕ್ಯಾರೆಕ್ಟರ್ಸ್ ನ ನಾವು ಆ ಕಾಲಮ್ ನಲ್ಲಿ ಸ್ಟೋರ್ ಮಾಡಬಹುದು. The difference between char and varchar2 is character will always take n bytes long. It will have blanks padded up if data is less than n bytes, whereas varchar2 can store data 1 to n bytes long. char ಹಾಗೂ varchar ನ ವ್ಯತ್ಯಾಸ ಏನು ಅಂದ್ರೆ ನಾವು char ಡೇಟಾ ಟೈಪ್ ನಲ್ಲಿ ಪ್ರೀಡಿಫೈನ್ಡ್ ಲೆಂತ್ ಏನ್ ಕೊಟ್ಟಿರ್ತೀವಿ ಅದು ಯಾವಾಗಲೂ ಅಷ್ಟು ಸ್ಪೇಸ್ ಅನ್ನ ತಗೊಳತ್ತೆ. ನಾವು 10 ಕ್ಯಾರೆಕ್ಟರ್ಸ್ ಅಂತ ಕೊಟ್ಟು ಬರೀ 5 ಕ್ಯಾರೆಕ್ಟರ್ಸ್ ನ ಸ್ಟೋರ್ ಮಾಡಿದ್ರೆ ಮಿಕ್ಕಿದ 5 ಕ್ಯಾರೆಕ್ಟರ್ ಅಲ್ಲಿ ಬ್ಲಾಂಕ್ ಸ್ಪೇಸಸ್ ನ ಅದು ಸೇವ್ ಮಾಡತ್ತೆ. ಹಾಗಾಗಿ ಬ್ಲಾಂಕ್ ಸ್ಪೇಸಸ್ ಕೂಡ ಜಾಗ ತಗೊಳ್ಳೋದ್ರಿಂದ ಅದು ನಾವು ಡಿಫೈನ್ ಮಾಡಿರೋ ಅಷ್ಟು ಕ್ಯಾರೆಕ್ಟರ್ ಗಳ ಸ್ಪೇಸ್ ಅನ್ನ ಬಳಸುತ್ತೆ. ಆದರೆ varchar2 ಡೇಟಾ ಟೈಪ್ ನಲ್ಲಿ ಹೆಸರೇ ಹೇಳೋ ಹಾಗೆ ವೇರಿಯಬಲ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಅದು ನಾವು n ಕ್ಯಾರೆಕ್ಟರ್ಸ್ ಅಂತ ಡಿಫೈನ್ ಮಾಡಿದ್ರೆ ಅದಕ್ಕೆ ನಾವು ಕಾಲಮ್ ನಲ್ಲಿ n ಕ್ಯಾರೆಕ್ಟರ್ಸ್ ಇರಲೇಬೇಕು ಅಂತ ಅರ್ಥ ಅಲ್ಲ. ಅದು 1 ಇಂದ n ಕ್ಯಾರೆಕ್ಟರ್ಸ್ ವರೆಗೆ ಎಷ್ಟಿದ್ರು ಅಷ್ಟಕ್ಕೆ ಮಾತ್ರ ಸ್ಪೇಸ್ ಅನ್ನ ತಗೊಂಡು ಸೇವ್ ಮಾಡುತ್ತೆ. ಸೊ ಹಾಗಾಗಿ ನಾವು ಹೆಚ್ಚಿನ ಕಡೆ varchar2 ಡೇಟಾ ಟೈಪ್ ಅನ್ನೇ ಬಳಸ್ತೇವೆ. nchar and nvarchar2 types are used when we used to store Unicode or multilingual data. varchar2 ಹಾಗೆ char ಜೊತೆ nchar and nvarchar2 ಅನ್ನೋ ಡೇಟಾ ಟೈಪ್ಸ್ ಕೂಡ ಇದೆ. ಈ ಡೇಟಾ ಟೈಪ್ಸ್ ಗಳನ್ನ ನಾವು ಯಾವಾಗ ಉಪಯೋಗಿಸ್ತೀವಿ ಅಂದ್ರೆ ನಾವೇನಾದ್ರೂ ಯೂನಿಕೋಡ್ ಏನಾದ್ರೂ ಸಿಂಬಲ್ ಗಳನ್ನ ಸ್ಟೋರ್ ಮಾಡೋ ಹಾಗಿದ್ರೆ ಅಥವಾ ಮಲ್ಟಿಲಿಂಗ್ವಲ್ ಡೇಟಾ ಇಂಗ್ಲಿಷ್ ಭಾಷೆಯನ್ನ ಬಿಟ್ಟು ಯಾವುದೇ ಇತರ ಭಾಷೆಯನ್ನ ನಾವು ಒಂದು ಕಾಲಮ್ ನಲ್ಲಿ ಸ್ಟೋರ್ ಮಾಡ್ತಿದೀವಿ ಅಂದಾಗ ನಾವು ಫಾರ್ ಎಕ್ಸಾಂಪಲ್ ಅರಾಬಿಕ್, ಚೈನೀಸ್ ಈ ತರದ ಕ್ಯಾರೆಕ್ಟರ್ಸ್ ಇರುವಂತ ಡೇಟಾನ ನಾವು ಆ ಕಾಲಮ್ ನಲ್ಲಿ ಸ್ಟೋರ್ ಮಾಡಬೇಕಿದ್ರೆ nvarchar2 ಅಥವಾ nchar ನ ಬಳಸ್ತೇವೆ. ಹಾಗಿದ್ರೆ ಡೇಟ್ ಅಂಡ್ ಟೈಮ್ ನ ಸ್ಟೋರ್ ಮಾಡ್ಲಿಕ್ಕೆ ಉಪಯೋಗಿಸ್ತಕ್ಕಂತ ಡೇಟಾ ಟೈಪ್ ಯಾವುದು?
date data type. It is used to store valid date format with time. ನಾವು ಡೇಟ್ ಅನ್ನ ಡೇಟಾ ಟೈಪ್ ಅನ್ನ ಬಳಸಿದ್ರೆ ಆ ಕಾಲಮ್ ನಲ್ಲಿ ನಾವು ಒಂದು ಡೇಟ್ ಹಾಗೆ ಟೈಮ್ ಫಾರ್ಮ್ಯಾಟ್ ನಲ್ಲಿ ಡೇಟಾವನ್ನ ಸ್ಟೋರ್ ಮಾಡಬಹುದು. ಈ ಎಕ್ಸಾಂಪಲ್ ನಲ್ಲಿ ನಾವು 21/03/1990 ಹಾಗೆ 3:45 30 ಅನ್ನೋ ಟೈಮ್ ಅನ್ನು ಕೂಡ ಸೇವ್ ಮಾಡಿದ್ದೇವೆ. Timestamp data type is similar to date, but it is used when we need to store fractional seconds and time zone. Timestamp ಅನ್ನೋ ಡೇಟಾ ಟೈಪ್ ಕೂಡ ಡೇಟ್ ನಂತೆಯೇ ಒಂದು ಡೇಟ್ ಅಂಡ್ ಟೈಮ್ ನ ಸೇವ್ ಮಾಡೋ ಡೇಟಾ ಟೈಪ್. ಬಟ್ ನಾವು ಅದನ್ನ ಯಾವಾಗ ಉಪಯೋಗಿಸ್ತೀವಿ ಅಂದ್ರೆ ನಮಗೆ ಫ್ರಾಕ್ಷನಲ್ ಸೆಕೆಂಡ್ಸ್ ಅಂದ್ರೆ ಮಿಲಿ ಸೆಕೆಂಡ್ಸ್ ನಲ್ಲಿ ಡೇಟಾವನ್ನ ಸ್ಟೋರ್ ಮಾಡಬೇಕಿದ್ರೆ ಮತ್ತು ಟೈಮ್ ಝೋನ್ ನ ಅವಶ್ಯಕತೆ ಇದ್ರೆ, ಟೈಮ್ ಝೋನ್ ನ ಸ್ಪೆಸಿಫೈ ಮಾಡುವಂತ ರಿಕ್ವೈರ್ಮೆಂಟ್ ಇದ್ರೆ ಆಗ ನಾವು ಟೈಮ್ ಸ್ಟ್ಯಾಂಪ್ ಅನ್ನೋ ಡೇಟಾ ಟೈಪ್ ಅನ್ನ ಬಳಸ್ತೇವೆ. ಫಾರ್ ಜನರಲ್ ಪರ್ಪಸಸ್ ವಿ ಆಲ್ವೇಸ್ ಯೂಸ್ ಡೇಟಾ ಟೈಪ್ ಡೇಟ್. ನಾವು ಸಾಮಾನ್ಯವಾಗಿ ಒಂದು ಜನರಲ್ ಪರ್ಪಸ್ ನಮ್ಮ ದಿನನಿತ್ಯದ ರಿಕ್ವೈರ್ಮೆಂಟ್ಸ್ಗೆ ಡೇಟ್ ಅನ್ನೋ ಡೇಟಾ ಟೈಪ್ ಬಳಸ್ತೇವೆ. ಟೈಪ್ಸ್ ಆಫ್ ಸೀಕ್ವೆಲ್ ಕಮಾಂಡ್ಸ್. ಈ ಸೀಕ್ವೆಲ್ ಕಮಾಂಡ್ಸ್ ನಲ್ಲಿ ಎಷ್ಟು ಬಗೆಗಳಿವೆ? ಸೀಕ್ವೆಲ್ ಕಮಾಂಡ್ಸ್ ಆರ್ ಡಿವೈಡೆಡ್ ಇಂಟು 5 ಪಾರ್ಟ್ಸ್. ಮೊದಲನೆಯದು ಡಿಡಿಎಲ್, ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್. ಎರಡನೆಯದು ಡಿಕ್ಯೂಎಲ್, ಡೇಟಾ ಕ್ವೆರಿ ಲ್ಯಾಂಗ್ವೇಜ್. ಮೂರನೆಯದು ಡಿಎಂಎಲ್, ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್. ನಾಲ್ಕನೆಯದು ಡಿಸಿಎಲ್, ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್. ಐದನೆಯದು ಟಿಸಿಎಲ್, ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್. ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಡಿಡಿಎಲ್ ಅಂದ್ರೆ ಏನು? ಡಿಡಿಎಲ್ ಕಮಾಂಡ್ಸ್ ಆರ್ ಯೂಸ್ ಟು ಡಿಫೈನ್ ದ ಡೇಟಾಬೇಸ್ ಆಬ್ಜೆಕ್ಟ್ಸ್. ನಾವು ಈ ಡಿಡಿಎಲ್ ಕಮಾಂಡ್ಸ್ ನ ಡೇಟಾಬೇಸ್ ಆಬ್ಜೆಕ್ಟ್ಸ್ ನ ಡಿಫೈನ್ ಮಾಡಲಿಕ್ಕೆ ಬಳಸ್ತೇವೆ. ಹಾಗಿದ್ರೆ ಡಿಡಿಎಲ್ ಕಮಾಂಡ್ಸ್ ಯಾವ್ದ್ಯಾವ್ದು? ಕ್ರಿಯೇಟ್, ಯೂಸ್ ಟು ಕ್ರಿಯೇಟ್ ಡೇಟಾಬೇಸ್ ಆಬ್ಜೆಕ್ಟ್. ನಾವು ಕ್ರಿಯೇಟ್ ಅನ್ನೋ ಕಮಾಂಡ್ ನ ಡೇಟಾಬೇಸ್ ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡಲಿಕ್ಕೆ ಬಳಸ್ತೇವೆ. ಲೈಕ್ ದ ಡೇಟಾಬೇಸ್ ಇಟ್ ಸೆಲ್ಫ್ ಆರ್ ದ ಟೇಬಲ್. ಈ ತರದ ಒಂದು ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡಲಿಕ್ಕೆ ಕ್ರಿಯೇಟ್ ಕಮಾಂಡ್ ನ ಯೂಸ್ ಮಾಡ್ತೇವೆ. ಡ್ರಾಪ್, ಯೂಸ್ ಟು ಡಿಲೀಟ್ ಡೇಟಾಬೇಸ್ ಆಬ್ಜೆಕ್ಟ್. ನಾವು ಡ್ರಾಪ್ ಕಮಾಂಡ್ ನ ಡೇಟಾಬೇಸ್ ಆಬ್ಜೆಕ್ಟ್ ಡಿಲೀಟ್ ಮಾಡಲಿಕ್ಕೆ ಬಳಸ್ತೇವೆ. ಆಲ್ಟರ್, ಯೂಸ್ ಟು ಆಲ್ಟರ್ ದ ಸ್ಟ್ರಕ್ಚರ್ ಆಫ್ ಡೇಟಾಬೇಸ್ ಆಬ್ಜೆಕ್ಟ್. ನಾವು ಎಕ್ಸಿಸ್ಟಿಂಗ್ ಡೇಟಾಬೇಸ್ ಆಬ್ಜೆಕ್ಟ್ಸ್ ನ ಆಲ್ಟರ್ ಮಾಡಬೇಕಾದ್ರೆ ಈ ಆಲ್ಟರ್ ಕಮಾಂಡ್ ಅನ್ನ ಉಪಯೋಗಿಸ್ತೇವೆ. ರಿನೇಮ್, ಯೂಸ್ ಟು ರಿನೇಮ್ ಎಕ್ಸಿಸ್ಟಿಂಗ್ ಆಬ್ಜೆಕ್ಟ್ ಇನ್ ಡೇಟಾಬೇಸ್. ನಾವು ಡೇಟಾಬೇಸ್ ನಲ್ಲಿ ಇರುವಂತ ಆಬ್ಜೆಕ್ಟ್ಸ್ ನ ರಿನೇಮ್ ಮಾಡಲಿಕ್ಕೆ ರಿನೇಮ್ ಕಮಾಂಡ್ ನ ಯೂಸ್ ಮಾಡ್ತೇವೆ. ಟ್ರಂಕೇಟ್, ಯೂಸ್ ಟು ರಿಮೂವ್ ಆಲ್ ದ ರೆಕಾರ್ಡ್ಸ್ ಫ್ರಮ್ ಅ ಟೇಬಲ್. ಒಂದು ಡೇಟಾಬೇಸ್ ಟೇಬಲ್ ನಲ್ಲಿ ಇರೋ ಎಲ್ಲಾ ರೆಕಾರ್ಡ್ಸ್ ಅನ್ನ ಒಟ್ಟಿಗೆ ಡಿಲೀಟ್ ಮಾಡಲಿಕ್ಕೆ ನಾವು ಟ್ರಂಕೇಟ್ ಕಮಾಂಡ್ ಅನ್ನ ಬಳಸ್ತೇವೆ. ಡೇಟಾ ಕ್ವೆರಿ ಲ್ಯಾಂಗ್ವೇಜ್. DQL commands are used to retrieve data from the database. ನಾವು ಈ ಡೇಟಾ ಕ್ವೆರಿ ಲ್ಯಾಂಗ್ವೇಜ್ ಕಮಾಂಡ್ಸ್ ನ ಡೇಟಾಬೇಸ್ ನಿಂದ ಡೇಟಾ ರೀಡ್ ಮಾಡಲಿಕ್ಕೆ ಅಥವಾ ರಿಟ್ರೀವ್ ಮಾಡಲಿಕ್ಕೆ ಬಳಸ್ತೇವೆ. ಸೀಕ್ವೆಲ್ ನಲ್ಲಿ ಇರುವಂತ ಒಂದೇ ಒಂದು DQL ಕಮಾಂಡ್ ಅಂದ್ರೆ ಸೆಲೆಕ್ಟ್ ಕಮಾಂಡ್. ಸೆಲೆಕ್ಟ್ ಕಮಾಂಡ್ ಇಸ್ ಯೂಸ್ ಟು ರೀಡ್ ಡೇಟಾ ಫ್ರಮ್ ದ ಡೇಟಾಬೇಸ್. ನಾವು ಡೇಟಾವನ್ನ ಡೇಟಾಬೇಸ್ ನಿಂದ ರೀಡ್ ಮಾಡಬೇಕಾದ್ರೆ ಈ ಸೆಲೆಕ್ಟ್ ಕಮಾಂಡ್ ಅನ್ನ ಉಪಯೋಗಿಸ್ತೀವಿ. ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್. DML commands are used in manipulation of data in the database.
ನಾವು ಎಕ್ಸಿಸ್ಟಿಂಗ್ ಡೇಟಾವನ್ನ ಮಾಡಿಫೈ ಮಾಡಲಿಕ್ಕೆ DML ಕಮಾಂಡ್ಸ್ ನ ಬಳಸ್ತೇವೆ. ಹಾಗಿದ್ರೆ ಯಾವುದು ಈ DML ಕಮಾಂಡ್ಸ್? ಇನ್ಸರ್ಟ್, ಯೂಸ್ ಟು ಇನ್ಸರ್ಟ್ ಡೇಟಾ ಇಂಟು ಅ ಟೇಬಲ್. ಒಂದು ಟೇಬಲ್ ನಲ್ಲಿ ನಾವು ಡೇಟಾವನ್ನ ಇನ್ಸರ್ಟ್ ಮಾಡಲಿಕ್ಕೆ ಅಂದ್ರೆ ಆಡ್ ಮಾಡಲಿಕ್ಕೆ ಇನ್ಸರ್ಟ್ ಕಮಾಂಡ್ ಅನ್ನ ಉಪಯೋಗಿಸ್ತೇವೆ. ಅಪ್ಡೇಟ್, ಯೂಸ್ ಟು ಅಪ್ಡೇಟ್ ಎಕ್ಸಿಸ್ಟಿಂಗ್ ಡೇಟಾ ವಿತ್ ಇನ್ ಅ ಟೇಬಲ್. ಒಂದು ಟೇಬಲ್ ನಲ್ಲಿ ಆಲ್ರೆಡಿ ಇರೋ ಅಂತ ಡೇಟಾವನ್ನ ಅಪ್ಡೇಟ್ ಮಾಡಲಿಕ್ಕೆ ನಾವು ಅಪ್ಡೇಟ್ ಕಮಾಂಡ್ ಅನ್ನ ಉಪಯೋಗಿಸ್ತೇವೆ. ಡಿಲೀಟ್, ಯೂಸ್ ಟು ಡಿಲೀಟ್ ರೆಕಾರ್ಡ್ಸ್ ಫ್ರಮ್ ಅ ಟೇಬಲ್. ಒಂದು ಟೇಬಲ್ ನಲ್ಲಿ ಇರೋ ರೆಕಾರ್ಡ್ಸ್ ನ ಡಿಲೀಟ್ ಮಾಡಲಿಕ್ಕೆ ನಾವು ಡಿಲೀಟ್ ಕಮಾಂಡ್ ಅನ್ನ ಬಳಸ್ತೇವೆ. ಮರ್ಜ್, ಯೂಸ್ ಟು ಅಪ್ಸರ್ಟ್ ಅಂದ್ರೆ ಅಪ್ಡೇಟ್ ಆರ್ ಇನ್ಸರ್ಟ್ ರೆಕಾರ್ಡ್ಸ್ ಇನ್ ಆರ್ ಇಂಟು ಅ ಟೇಬಲ್. ನಾವು ಈ ಮರ್ಜ್ ಕಮಾಂಡ್ ಅನ್ನ ಒಂದು ಡೇಟಾಬೇಸ್ ನ ಟೇಬಲ್ ನಲ್ಲಿ ಡೇಟಾನ ಅಪ್ಡೇಟ್ ಮಾಡಲಿಕ್ಕೆ ಅಥವಾ ಇನ್ಸರ್ಟ್ ಮಾಡಲಿಕ್ಕೆ ಬಳಸ್ತೇವೆ. ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್, DCL commands are used to control permissions on the database object. ಡೇಟಾಬೇಸ್ ಆಬ್ಜೆಕ್ಟ್ಸ್ ಮೇಲೆ ನಾವು ಪರ್ಮಿಷನ್ಸ್ ಅನ್ನ ಸೆಟಪ್ ಮಾಡಿರ್ತೀವಿ. ಎಲ್ಲರೂ ಎಲ್ಲಾ ಟೇಬಲ್ ಅನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಪ್ರತಿಯೊಂದು ಡೇಟಾಬೇಸ್ ಆಬ್ಜೆಕ್ಟ್ ಮೇಲೂ ಪರ್ಮಿಷನ್ಸ್ ಅನ್ನ ಸೆಟಪ್ ಮಾಡಿರ್ತೀವಿ. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ DCL ಕಮಾಂಡ್ಸ್ ಅನ್ನ ಯೂಸ್ ಮಾಡ್ತೀವಿ. ಗ್ರಾಂಟ್, used to give user access privilege to the database object. ಯಾವುದಾದರೂ ಯೂಸರ್ಗೆ ಒಂದು ಡೇಟಾಬೇಸ್ ಆಬ್ಜೆಕ್ಟ್ಗೆ ಆಕ್ಸೆಸ್ ಕೊಡ್ಲಿಕ್ಕೆ ನಾವು ಈ ಗ್ರಾಂಟ್ ಕಮಾಂಡ್ ಅನ್ನ ಯೂಸ್ ಮಾಡ್ತೀವಿ. ರಿವೋಕ್, used to withdraw user access privilege to the database object. ಆ ಯೂಸರ್ಗೆ ಆಲ್ರೆಡಿ ಒಂದು ಡೇಟಾಬೇಸ್ ಆಬ್ಜೆಕ್ಟ್ ಮೇಲೆ ಆಕ್ಸೆಸ್ ಇದೆ ಅಂದ್ರೆ ಅದನ್ನ ವಿತ್ಡ್ರಾ ಮಾಡ್ಲಿಕ್ಕೆ ನಾವು ಈ ರಿವೋಕ್ ಕಮಾಂಡ್ ಅನ್ನ ಬಳಸ್ತೇವೆ. Transaction control language, TCL commands are used to manage changes made by DML commands. ನಾವು ಡೇಟಾ ಮ್ಯಾನಿಪ್ಯುಲೇಷನ್ ಲ್ಯಾಂಗ್ವೇಜ್ ಕಮಾಂಡ್ಸ್ ಅಥವಾ DML ಕಮಾಂಡ್ಸ್ ಅನ್ನ ಯೂಸ್ ಮಾಡಿರುವಂತ ಟ್ರಾನ್ಸಾಕ್ಷನ್ ನ ಮ್ಯಾನೇಜ್ ಮಾಡಲಿಕ್ಕೆ ಈ ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್ ಕಮಾಂಡ್ಸ್ ಅಂದ್ರೆ TCL ಕಮಾಂಡ್ಸ್ ನ ಯೂಸ್ ಮಾಡ್ತೇವೆ. ಕಮಿಟ್, ಯೂಸ್ ಟು ಕಮಿಟ್ ಎ ಟ್ರಾನ್ಸಾಕ್ಷನ್. ನಾವು DML ಕಮಾಂಡ್ಸ್ ಆದಂತ ಸಪೋಸ್ ಇನ್ಸರ್ಟ್ ಕಮಾಂಡ್ ಅನ್ನು ಉಪಯೋಗಿಸಿ ಒಂದು ಹೊಸ ರೋ ಅನ್ನ ಒಂದು ಡೇಟಾಬೇಸ್ ಟೇಬಲ್ಗೆ ಇನ್ಸರ್ಟ್ ಮಾಡಿದ್ರೆ ಅದನ್ನ ಸೇವ್ ಮಾಡಲಿಕ್ಕೆ ಕಮಿಟ್ ಅನ್ನೋ TCL ಕಮಾಂಡ್ ನ ಯೂಸ್ ಮಾಡ್ತೀವಿ. ರೋಲ್ ಬ್ಯಾಕ್, ಯೂಸ್ ಟು ರೋಲ್ ಬ್ಯಾಕ್ ಅ ಟ್ರಾನ್ಸಾಕ್ಷನ್ ಇನ್ ಕೇಸ್ ಆಫ್ ಎರರ್. ನಾವು ಆ ಇನ್ಸರ್ಟ್ ಕಮಾಂಡ್ ನ ಯೂಸ್ ಮಾಡಿ ಅಥವಾ ಅಪ್ಡೇಟ್ ಕಮಾಂಡ್ ನ ಯೂಸ್ ಮಾಡಿ ಯಾವ್ದಾದ್ರು ರೋನ ಇನ್ಸರ್ಟ್ ಮಾಡಿದ್ರೆ ಅಥವಾ ಇರೋ ರೋನ ಅಪ್ಡೇಟ್ ಮಾಡಿದ್ರೆ ಬೈ ಮಿಸ್ಟೇಕ್ ಅದರಲ್ಲಿ ತಪ್ಪು ಡೇಟಾವನ್ನ ಅಪ್ಡೇಟ್ ಮಾಡ್ಬಿಟ್ಟಿದ್ರೆ ಅದನ್ನ ರೋಲ್ ಬ್ಯಾಕ್ ಅಂದ್ರೆ ಅಂಡೂ ಮಾಡ್ಲಿಕ್ಕೆ ನಾವು ಈ ರೋಲ್ ಬ್ಯಾಕ್ ಕಮಾಂಡ್ ಅನ್ನ ಯೂಸ್ ಮಾಡ್ತೀವಿ. ಸೇವ್ ಪಾಯಿಂಟ್, ಯೂಸ್ಡ್ ಟು ಸೆಟ್ ಅ ಸೇವ್ ಪಾಯಿಂಟ್ ವಿತ್ ಇನ್ ಅ ಟ್ರಾನ್ಸಾಕ್ಷನ್. ನಾವು ಒಂದು ಡೇಟಾಬೇಸ್ ನಲ್ಲಿ ಸಪೋಸ್ ಒಂದು 50 ರೋ ಅನ್ನ ಇನ್ಸರ್ಟ್ ಮಾಡಬೇಕು ಅಂತಿದ್ರೆ ನಾವು ಅಲ್ಲಲ್ಲಿ ಒಂದು ಸೇವ್ ಪಾಯಿಂಟ್ ನ ಆಡ್ ಮಾಡಬಹುದು. ಅಂದ್ರೆ ಎವ್ರಿ 10 ರೋಸ್ ಆದ್ಮೇಲೆ ಅದು ಒಂದು ಎವ್ರಿ 15 ರೋಸ್ ಆದ್ಮೇಲೆ ಒಂದು ಸೇವ್ ಪಾಯಿಂಟ್ ಅನ್ನ ಆಡ್ ಮಾಡಿದ್ರೆ ಪ್ರತಿ ಆ 15 ರೋಸ್ ಅಥವಾ 10 ರೋಸ್ ಇನ್ಸರ್ಟ್ ಆರ್ ಅಪ್ಡೇಟ್ ಆದ್ಮೇಲೆ ಅದು ಆಟೋಮೆಟಿಕ್ ಆಗಿ ಕಮಿಟ್ ಆಗೋ ತರ ಮಾಡಬಹುದು. Set transaction, used to specify characteristics of a transaction. ಒಂದು ಟ್ರಾನ್ಸಾಕ್ಷನ್ ಒಂದು ರೋ ಅನ್ನ ನಾವು ಇನ್ಸರ್ಟ್ ಮಾಡ್ತಿದ್ರೆ ಒಂದು ಟೇಬಲ್ ಅಲ್ಲಿ ಆ ರೋ ರೀಡ್ ಓನ್ಲಿ ರೋನ, ರೀಡ್ ರೈಟ್ ರೋನ, ಈ ತರದ ಕೆಲವೊಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ನ ಸ್ಪೆಸಿಫೈ ಮಾಡ್ಲಿಕ್ಕೆ ನಾವು ಈ ಸೆಟ್ ಟ್ರಾನ್ಸಾಕ್ಷನ್ ಕಮಾಂಡ್ ಅನ್ನ ಯೂಸ್ ಮಾಡ್ತೀವಿ. ನಾವು ಇಲ್ಲಿ ನೋಡಿದ ಪ್ರತಿಯೊಂದು ಕಮಾಂಡ್ಸ್ ಅನ್ನ ಮುಂದೆ ನಾವು ಕಲಿಬೇಕಾದ್ರೆ ಪ್ರತಿಯೊಂದು ಕಮಾಂಡ್ಸ್ ಅನ್ನು ಹೇಗೆ ಯೂಸ್ ಮಾಡೋದು, ಎಲ್ಲಿ ಯೂಸ್ ಮಾಡೋದು ಅನ್ನೋದನ್ನ ಡೆಮೋ ಸಮೇತ ಕಲಿತೀವಿ.
ಸೀಕ್ವಲ್ ಆಪರೇಟರ್ಸ್. ಸೀಕ್ವಲ್ ಆಪರೇಟರ್ಸ್ ಅಂದ್ರೆ ಏನು? An operator is a reserved word or a character used in a SQL statement to perform comparisons, arithmetic or logical operations. ಆಪರೇಟರ್ ಅನ್ನೋದು ಒಂದು ರಿಸರ್ವ್ಡ್ ವರ್ಡ್ ಅಥವಾ ಒಂದು ಕೀವರ್ಡ್ ಅಂತ ಹೇಳ್ಬೋದು, ಅಥವಾ ಕ್ಯಾರೆಕ್ಟರ್. ನಾವು ಸೀಕ್ವಲ್ ನಲ್ಲಿ ಬಳಸುವಂತದ್ದು ಯಾವುದಕ್ಕಾಗಿ? ಟು ಪರ್ಫಾರ್ಮ್ ಕಂಪ್ಯಾರಿಸನ್, ಎರಡು ಆಬ್ಜೆಕ್ಟ್ ನ ಕಂಪೇರ್ ಮಾಡ್ಲಿಕ್ಕೆ, ಅಥವಾ ಅರಿಥಮೆಟಿಕ್ ಆಪರೇಷನ್ಸ್, ಅಡಿಷನ್, ಸಬ್ಟ್ರಾಕ್ಷನ್, ಈ ತರದ ಅರಿಥಮೆಟಿಕ್ ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡ್ಲಿಕ್ಕೆ, ಅಥವಾ ಲಾಜಿಕಲ್ ಆಪರೇಷನ್ಸ್ ನ ಮಾಡ್ಲಿಕ್ಕೆ ನಾವು ಆಪರೇಟರ್ಸ್ ಅನ್ನ ಬಳಸ್ತೇವೆ. ಸೀಕ್ವಲ್ ಆಪರೇಟರ್ಸ್ ನಲ್ಲಿ 3 ವಿಧ. ಮೊದಲನೆಯದು ಅರಿಥಮೆಟಿಕ್ ಆಪರೇಟರ್, ಎರಡನೆಯದು ಕಂಪ್ಯಾರಿಸನ್ ಆಪರೇಟರ್, ಮೂರನೆಯದು ಲಾಜಿಕಲ್ ಆಪರೇಟರ್ಸ್. ಈಗ ಒಂದೊಂದನ್ನೇ ಕಲಿಯೋಣ ಬನ್ನಿ. ಅರಿಥಮೆಟಿಕ್ ಆಪರೇಟರ್. ಸಪೋಸ್ ನಮ್ಮ ಹತ್ರ 2 ವೇರಿಯೇಬಲ್ಸ್ ಇದೆ, ಎ ಅಂಡ್ ಬಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಎ ಅಲ್ಲಿ 10 ಅನ್ನೋ ವ್ಯಾಲ್ಯೂ ಸ್ಟೋರ್ ಆಗಿದೆ, ಬಿ ಅಲ್ಲಿ 5 ಅನ್ನೋ ವ್ಯಾಲ್ಯೂ ಸ್ಟೋರ್ ಆಗಿದೆ. ನಾವು ಸೀಕ್ವಲ್ ನಲ್ಲಿ ಬಳಸ್ತಕ್ಕಂಥ ಅರಿಥಮೆಟಿಕ್ ಆಪರೇಟರ್ ಅಂದ್ರೆ ಆಪರೇಟರ್ ಪ್ಲಸ್, ಯೂಸ್ಡ್ ಫಾರ್ ಅಡಿಷನ್. ಎಕ್ಸಾಂಪಲ್ ನೋಡೋದಾದ್ರೆ, ನಾವು ಎ ಅಂಡ್ ಬಿ ಅನ್ನೋ 2 ವೇರಿಯೇಬಲ್ ನ ತಗೊಂಡಿದ್ವಿ. ಎ ಪ್ಲಸ್ ಬಿ ಮಾಡಿದಾಗ 10 ಪ್ಲಸ್ 5 15 ಆಗುತ್ತೆ. ಮೈನಸ್ ಆಪರೇಟರ್ ಯೂಸ್ಡ್ ಫಾರ್ ಸಬ್ಟ್ರಾಕ್ಷನ್. ಎ ಮೈನಸ್ ಬಿ ಮಾಡಿದ್ರೆ 10 ಮೈನಸ್ 5 ಇಸ್ 5 ಆಗುತ್ತೆ. ಸ್ಟಾರ್ ಆಪರೇಟರ್ ಯೂಸ್ಡ್ ಫಾರ್ ಮಲ್ಟಿಪ್ಲಿಕೇಶನ್. ಎ ಇಂಟು ಬಿ ಮಾಡಿದ್ರೆ 10 ಇಂಟು 5 50 ಆಗುತ್ತೆ. ಡಿವೈಡ್ ಆಪರೇಟರ್, ಫಾರ್ವರ್ಡ್ ಸ್ಲಾಶ್ ಆಪರೇಟರ್ ನ ನಾವು ಡಿವಿಷನ್ ಗೆ ಯೂಸ್ ಮಾಡ್ತೀವಿ. ಎ ಡಿವೈಡೆಡ್ ಬೈ 2, 10 ಡಿವೈಡೆಡ್ ಬೈ 5 2 ಆಗುತ್ತೆ. ಪರ್ಸೆಂಟೇಜ್ ಆಪರೇಟರ್ ಅಥವಾ ಮಾಡ್ಯುಲಸ್ ಆಪರೇಟರ್ ನ ನಾವು ಮಾಡ್ಯುಲಸ್ ಫೈಂಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ಮಾಡ್ಯುಲಸ್ ಅಂದ್ರೆ 10 ಮಾಡ್ಯುಲಸ್ 5 ಅಂದ್ರೆ ನಾವು ಈ ನಂಬರ್ ನ 10 ಡಿವೈಡೆಡ್ ಬೈ 5 ಮಾಡಿದಾಗ ಇರುವಂತ ರಿಮೈಂಡರ್ ನ ಮಾಡ್ಯುಲಸ್ ಅಂತ ಕರಿತೀವಿ. ನಾವು 10 ಡಿವೈಡೆಡ್ ಬೈ 5 ಮಾಡಿದಾಗ ರಿಮೈಂಡರ್ 0 ಬರುತ್ತೆ, ಆ ರಿಮೈಂಡರ್ ನ ಮಾಡ್ಯುಲಸ್ ಅಂತ ಕರಿತೀವಿ. ಈ ಮಾಡ್ಯುಲಸ್ ಆಪರೇಟರ್ ನ ಇದಕ್ಕಾಗಿ ಉಪಯೋಗಿಸ್ತೀವಿ. ಕಂಪ್ಯಾರಿಸನ್ ಆಪರೇಟರ್ ಮತ್ತೆ ಅದೇ 2 ವೇರಿಯೇಬಲ್ ಎ ಅಂಡ್ ಬಿ ಅನ್ನ ತಗೊಳ್ಳೋಣ. ಎ ಇಸ್ 10, ಬಿ ಈಕ್ವಲ್ಸ್ 5. ಕಂಪ್ಯಾರಿಸನ್ ಆಪರೇಟರ್ಸ್ ಅಂದ್ರೆ ನಾವು 2 ಆಬ್ಜೆಕ್ಟ್ಸ್ ಅನ್ನ ಕಂಪೇರ್ ಮಾಡೋದಕ್ಕೆ ಉಪಯೋಗಿಸ್ತಕ್ಕಂಥದ್ದು. ಇಲ್ಲಿ ನಾವು ತಗೊಂಡಿರೋ ಎ ಅಂಡ್ ಬಿ ಎಕ್ಸಾಂಪಲ್ಸ್ ನ ಇಟ್ಕೊಂಡು ಈ ಆಪರೇಟರ್ಸ್ ನ ತಿಳ್ಕೊಳ್ಳೋಣ ಬನ್ನಿ. ಆಪರೇಟರ್ ಈಕ್ವಲ್ ಟು ಎ ಅಂಡ್ ಬಿ ನ ಕಂಪೇರ್ ಮಾಡುತ್ತೆ. ಎ ಈಕ್ವಲ್ಸ್ ಬಿ, 10 ಈಕ್ವಲ್ಸ್ 5. ದಿಸ್ ಇಸ್ ನಾಟ್ ಟ್ರೂ. ಗ್ರೇಟರ್ ದೆನ್, ಎ ಗ್ರೇಟರ್ ದೆನ್ ಬಿ, 10 greater than 5 is true. Less than, a less than b, 10 less than 5 is not true. Greater than or equal to, 10 greater than or equal to 5. 10 is greater than 5, so this is true. Less than or equal to, 10 less than or equal to 5. 10 is not less or not equal to 5, so this is not true. Not equal to operator is used 10 not equal to 5, so ಹಾಗಾಗಿ ಅದು ಟ್ರೂ ಆಗುತ್ತೆ. ನಾವು ಈ ಆಪರೇಟರ್ಸ್ ನ ಸೀಕ್ವಲ್ ಸ್ಟೇಟ್ಮೆಂಟ್ಸ್ ಬರೆಯುವಾಗ ವೇರ್ ಕ್ಲಾಸ್ ಅಂದ್ರೆ ಫಿಲ್ಟರಿಂಗ್ ಗೋಸ್ಕರ ಬಳಸ್ತೇವೆ. ನಾವು ಇದನ್ನ ಇನ್ನು ಹೆಚ್ಚು ಡೆಪ್ತ್ ಅಲ್ಲಿ ಡೀಟೇಲ್ ಆಗಿ ವೇರ್ ಕ್ಲಾಸ್ ನ ಕಲಿಬೇಕಾದ್ರೆ ಡೆಮೋ ಸಮೇತ ಕಲಿತೀವಿ. ಲಾಜಿಕಲ್ ಆಪರೇಟರ್ಸ್.
ಈ ಲಾಜಿಕಲ್ ಆಪರೇಟರ್ಸ್ ನ ಕಲಿಯಕ್ಕೆ ಮತ್ತೆ ಎರಡು ವೇರಿಯೇಬಲ್ಸ್ ಎ ಅಂಡ್ ಬಿ ನ ಕನ್ಸಿಡರ್ ಮಾಡ್ತಿದ್ದೇವೆ. ಎ ಇಸ್ 10, ಬಿ ಇಸ್ 5. ಮೊದಲನೇ ಲಾಜಿಕಲ್ ಆಪರೇಟರ್ ಅಂಡ್. ಟ್ರೂ ಇಫ್ ಆಲ್ ದ ಕಂಡೀಷನ್ಸ್ ಸಪರೇಟೆಡ್ ಬೈ ಅಂಡ್ ಇಸ್ ಟ್ರೂ. ನಾವು ಎರಡು ಕಂಡೀಷನ್ಗಳನ್ನ ಬಳಸಬೇಕಾದ್ರೆ ಈ ಮಧ್ಯದಲ್ಲಿ ಅಂಡ್ ಆಪರೇಟರ್ ನ ಬಳಸ್ತೇವೆ. ಎರಡೂ ಕಂಡೀಷನ್ ಟ್ರೂ ಆಗಿದ್ರೆ ನಮ್ಮ ಫೈನಲ್ ರಿಸಲ್ಟ್ ಕೂಡ ಟ್ರೂ ಆಗಿರುತ್ತೆ. ಎಕ್ಸಾಂಪಲ್ಸ್ ನೋಡೋಣ ಬನ್ನಿ. ಮೊದಲನೇ ಎಕ್ಸಾಂಪಲ್, ಎ ಇಸ್ ಈಕ್ವಲ್ ಟು 10 ಅಂಡ್ ಬಿ ಇಸ್ ಈಕ್ವಲ್ ಟು 5. ಎ ಅನ್ನೋದು 10 ಹೌದು, ಬಿ ಇಸ್ ಈಕ್ವಲ್ ಟು 5 ಹೌದು. ಎರಡೂ ಟ್ರೂ ಆಗಿರೋದಕ್ಕೆ ಈ ಸ್ಟೇಟ್ಮೆಂಟ್ ಟ್ರೂ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟ್, ಎ ಇಸ್ ಈಕ್ವಲ್ ಟು 5 ಅಂಡ್ ಬಿ ಇಸ್ ಈಕ್ವಲ್ ಟು 5. ಎ ಇಸ್ ನಾಟ್ ಈಕ್ವಲ್ ಟು 5 ಬಿಕಾಸ್ ಎ ಈಕ್ವಲ್ ಟು 10. ಸೊ ಮೊದಲನೇ ಕಂಡೀಷನ್ ಫೇಲ್ ಆದಾಗ ಈ ಸ್ಟೇಟ್ಮೆಂಟ್ ಕೂಡ ಫೇಲ್ ಆಗುತ್ತೆ. ಸೊ ಇಟ್ ಇಸ್ ನಾಟ್ ಟ್ರೂ. ಅಂಡ್ ಕಂಡೀಷನ್ ಉಪಯೋಗಿಸಬೇಕಾದ್ರೆ ಎರಡೂ ಕಂಡೀಷನ್ ಕೂಡ ಟ್ರೂ ಆಗಿದ್ರೆ ಮಾತ್ರ ನಿಮ್ಮ ಸ್ಟೇಟ್ಮೆಂಟ್ ಟ್ರೂ ಆಗಿರುತ್ತೆ. ಆರ್ ಆಪರೇಟರ್. ಟ್ರೂ ಇಫ್ ಎನಿ ಆಫ್ ದ ಕಂಡೀಷನ್ ಸಪರೇಟೆಡ್ ಬೈ ಆರ್ ಇಸ್ ಟ್ರೂ. ಆರ್ ಆಪರೇಟರ್ ನಲ್ಲಿ ಮತ್ತೆ ಎರಡು ಕಂಡೀಷನ್ ಗಳಿರುತ್ತೆ. ಎರಡು ಕಂಡೀಷನ್ ಗಳ ಮಧ್ಯೆ ಆರ್ ಆಪರೇಟರ್ ಇರುತ್ತೆ. ಎರಡರಲ್ಲಿ ಯಾವ್ದಾದ್ರೂ ಒಂದು ಟ್ರೂ ಆದ್ರೂ ಕೂಡ ನಮ್ಮ ಸ್ಟೇಟ್ಮೆಂಟ್ ಟ್ರೂ ಆಗಿರುತ್ತೆ. ಎಕ್ಸಾಂಪಲ್ ನೋಡಿದ್ರೆ ಮೊದಲನೇ ಎಕ್ಸಾಂಪಲ್, ಎ ಇಸ್ ಈಕ್ವಲ್ ಟು 10 ಆರ್ ಬಿ ಇಸ್ ಈಕ್ವಲ್ ಟು 15. ಇದರಲ್ಲಿ ಎ ಇಸ್ ಈಕ್ವಲ್ ಟು 10 ಅನ್ನೋದು ಟ್ರೂ ಆಗಿದೆ, ಬಿ ಇಸ್ ಈಕ್ವಲ್ ಟು 15 ಅನ್ನೋದು ಫಾಲ್ಸ್ ಸ್ಟೇಟ್ಮೆಂಟ್. ಸೊ ಎ ಇಸ್ ಈಕ್ವಲ್ ಟು 10 ಅನ್ನೋದು ಟ್ರೂ ಆಗಿರೋದ್ರಿಂದ ಆರ್ ಕಂಡೀಷನ್ ಅಲ್ಲಿ ಯಾವ್ದಾದ್ರೂ ಒಂದು ಕಂಡೀಷನ್ ಕೂಡ ಟ್ರೂ ಆದ್ರೆ ಆ ಸ್ಟೇಟ್ಮೆಂಟ್ ಟ್ರೂ ಆಗುತ್ತೆ. ಎರಡನೇ ಎಕ್ಸಾಂಪಲ್, ಎ ಇಸ್ ಈಕ್ವಲ್ ಟು 5 ಆರ್ ಬಿ ಇಸ್ ಈಕ್ವಲ್ ಟು 10. ಈ ಸ್ಟೇಟ್ಮೆಂಟ್ ನಲ್ಲಿ ಎರಡೂ ಕಂಡೀಷನ್ಸ್ ಕೂಡ ತಪ್ಪು. ಎ ಇಸ್ ಈಕ್ವಲ್ ಟು 5 ಅನ್ನೋದು ತಪ್ಪು, ಬಿ ಇಸ್ ಈಕ್ವಲ್ ಟು 10 ಅನ್ನೋದು ತಪ್ಪು. ಸೊ ಈ ಸ್ಟೇಟ್ಮೆಂಟ್ ನಾಟ್ ಟ್ರೂ ಆಗುತ್ತೆ. ಇನ್ ಆಪರೇಟರ್. ಟ್ರೂ ಇಫ್ ದ ಆಪರಾಂಡ್ ಇಸ್ ಈಕ್ವಲ್ ಟು ಒನ್ ಆಫ್ ಅ ಲಿಸ್ಟ್ ಆಫ್ ಎಕ್ಸ್ಪ್ರೆಷನ್ಸ್. ಇನ್ ಆಪರೇಟರ್ ನ ನಾವ್ ಯಾವಾಗ ಬಳಸ್ತೀವಿ ಅಂದ್ರೆ ಒಂದು ಆಬ್ಜೆಕ್ಟ್ ನ ಒಂದು ಲಿಸ್ಟ್ ಆಫ್ ಆಬ್ಜೆಕ್ಟ್ಸ್ ಜೊತೆ ಕಂಪೇರ್ ಮಾಡಿದಾಗ ಅದರಲ್ಲಿ ಇದೆಯಾ ಆ ಆಬ್ಜೆಕ್ಟ್, ಆ ಲಿಸ್ಟ್ ಆಫ್ ಆಬ್ಜೆಕ್ಟ್ಸ್ ಅಲ್ಲಿ ನಮ್ಮ ಆಬ್ಜೆಕ್ಟ್ ಇದೆಯಾ ಅಂತ ತಿಳ್ಕೊಳ್ಳುವಾಗ ನಾವ್ ಈ ಇನ್ ಆಪರೇಟರ್ ನ ಬಳಸ್ತೇವೆ. ನಮ್ಮ ಆ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಆ ಲಿಸ್ಟ್ ಆಫ್ ಆಬ್ಜೆಕ್ಟ್ಸ್ ಅಲ್ಲಿ ಇದ್ರೆ ಅದು ಟ್ರೂ ಆಗತ್ತೆ, ಇಲ್ದಿದ್ರೆ ಅದು ಫಾಲ್ಸ್ ಆಗತ್ತೆ ಅಥವಾ ನಾಟ್ ಟ್ರೂ ಆಗತ್ತೆ. ಮೊದಲನೇ ಎಕ್ಸಾಂಪಲ್, ಎ ಇನ್ ಅ ಲಿಸ್ಟ್ ಆಫ್ ವ್ಯಾಲ್ಯೂಸ್ 5, 10, 15, 20, 25. ನಾವಿಲ್ಲಿ ತಗೊಂಡಿರೋ ಎಕ್ಸಾಂಪಲ್ ನಲ್ಲಿ ಎ ಇಸ್ ಈಕ್ವಲ್ ಟು 10. ಸೊ 10 ಅನ್ನೋದು ಈ ಲಿಸ್ಟ್ ಆಫ್ ವ್ಯಾಲ್ಯೂಸ್ ಅಲ್ಲಿ ಇದೆ. ಸೊ ಹಾಗಾಗಿ ಇದು ಸ್ಟೇಟ್ಮೆಂಟ್ ಟ್ರೂ ಆಗತ್ತೆ. ಬಿ ಇನ್ 0, 1, 2, 3, 4. ನಮ್ಮ ಎಕ್ಸಾಂಪಲ್ ಪ್ರಕಾರ, ನಮ್ಮ ಅಸಂಪ್ಷನ್ ಪ್ರಕಾರ ಬಿ ಇಸ್ ಈಕ್ವಲ್ ಟು 5. ಸೊ 5 ಅನ್ನೋದು ಈ ಲಿಸ್ಟ್ ಆಫ್ ಎಕ್ಸ್ಪ್ರೆಷನ್ಸ್ ನಲ್ಲಿ ಇಲ್ಲ. ಹಾಗಾಗಿ ದಿಸ್ ಇಸ್ ನಾಟ್ ಟ್ರೂ. ಬಿಟ್ವೀನ್. ಟ್ರೂ ಇಫ್ ದ ಆಪರಾಂಡ್ ಇಸ್ ವಿತ್ ಇನ್ ದ ರೇಂಜ್ ಆಫ್ ಕಂಪ್ಯಾರಿಸನ್. ನಾವು ಬಿಟ್ವೀನ್ ಅನ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಒಂದು ರೇಂಜ್ ಆಫ್ ಕಂಪ್ಯಾರಿಸನ್, ಒಂದು ಸ್ಟಾರ್ಟಿಂಗ್ ನಂಬರ್ ಅಥವಾ ಒಂದು ಎಂಡಿಂಗ್ ನಂಬರ್ ಇದ್ದಾಗ ಅದನ್ನ ರೇಂಜ್ ಅಂತ ಕರಿತೀವಿ. ಆ ರೇಂಜ್ ಅಲ್ಲಿ ನಾವು ನಮ್ಮ ಆಬ್ಜೆಕ್ಟ್ ಅನ್ನು ಹುಡುಕುವಾಗ ಬಿಟ್ವೀನ್ ಆಪರೇಟರ್ ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ 1, ಎ ಬಿಟ್ವೀನ್ 1 and 10. ನಮ್ಮ ಅಸಂಪ್ಷನ್ ಪ್ರಕಾರ ಎ ಅನ್ನೋದು 10. ಸೊ ಹಾಗಾಗಿ ಎ ಇಸ್ ಬಿಟ್ವೀನ್ 1 and 10 ಅನ್ನೋದು ಟ್ರೂ ಆಗುತ್ತೆ. ಎ ಬಿಟ್ವೀನ್ 20 and 30. ನಮಗ್ ಗೊತ್ತು ಎ ಇಸ್ ಈಕ್ವಲ್ ಟು 10, 20 and 30 ಮಧ್ಯ 10 ಬರೋದಿಲ್ಲ. ಹಾಗಾಗಿ ದಿಸ್ ಇಸ್ ನಾಟ್ ಟ್ರೂ. ಈಗ ಮತ್ತೆ ಎರಡು ವೇರಿಯೇಬಲ್ ಎ ಅಂಡ್ ಬಿ ಅನ್ನು ಕನ್ಸಿಡರ್ ಮಾಡೋಣ. ಈ ಸಲ ನಂಬರ್ಸ್ ಬೇಡ. ಎ ಇಸ್ ಈಕ್ವಲ್ ಟು ಆಪಲ್, ಬಿ ಇಸ್ ಈಕ್ವಲ್ ಟು ಬ್ಯಾಂಗ್ಳೂರ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಮುಂದಿನ ಆಪರೇಟರ್ ಲೈಕ್ ಆಪರೇಟರ್. ಟ್ರೂ ಇಫ್ ದ ಆಪರಾಂಡ್ ಮ್ಯಾಚಸ್ ದ ಪ್ಯಾಟರ್ನ್. ಒಂದು ಆಪರೇಟರ್
ಲೈಕ್ ಅನ್ನ ನಾವು ಯಾವಾಗ ಉಪಯೋಗಿಸ್ತೀವಿ ಅಂದ್ರೆ ನಮ್ಮ ಒಂದು ಆಬ್ಜೆಕ್ಟ್ ನ ಇನ್ನೊಂದು ಪ್ಯಾಟರ್ನ್ ಜೊತೆ ಮ್ಯಾಚ್ ಮಾಡುವಾಗ ಈ ಲೈಕ್ ಆಪರೇಟರ್ ನ ಉಪಯೋಗಿಸ್ತೇವೆ. ಎಕ್ಸಾಂಪಲ್, ಎ ಲೈಕ್ ಎ ಪರ್ಸೆಂಟೇಜ್ ಅಂತ ಯೂಸ್ ಮಾಡಿದೀವಿ. ಎ ಇಸ್ ಆಪಲ್. ಸೊ ಈ ಪ್ಯಾಟರ್ನ್ ಮ್ಯಾಚ್ ಆಗ್ತಿದೆ, ಎ ಇಂದ ಸ್ಟಾರ್ಟ್ ಆಗ್ತಿದೆ, ಆಮೇಲೆ ಪರ್ಸೆಂಟೇಜ್ ಕೊಟ್ಟಿದ್ದೀವಿ. ಪರ್ಸೆಂಟೇಜ್ ಅಂದ್ರೆ ವೈಲ್ಡ್ ಕಾರ್ಡ್. ದಿಸ್ ಇಸ್ ಒನ್ ಆಫ್ ದ ವೈಲ್ಡ್ ಕಾರ್ಡ್. ಸೊ ಕ್ಯಾಪಿಟಲ್ ಎ ಇಂದ ಸ್ಟಾರ್ಟ್ ಆಗ್ತಿದೆ. ನಮ್ಮ ಅಸಂಪ್ಷನ್ ಅಲ್ಲಿ ಎ ಇಸ್ ಈಕ್ವಲ್ ಟು ಆಪಲ್, ಅದು ಕೂಡ ಎ ಇಂದ ಸ್ಟಾರ್ಟ್ ಆಗ್ತಿದೆ, ಹಾಗಾಗಿ ದಿಸ್ ಇಸ್ ಟ್ರೂ. ಬಿ ಲೈಕ್ ಪರ್ಸೆಂಟೇಜ್ ALORE. ನಮ್ಮ ಪ್ರಕಾರ ಬಿ ಅನ್ನೋದು ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್ ಅನ್ನೋದು ಕೂಡ ALORE ಅನ್ನೋದ್ರಿಂದ ಎಂಡ್ ಆಗ್ತಿದೆ. ಸ್ಟಾರ್ಟಿಂಗ್ ಅಲ್ಲಿ ಏನೇ ಇರ್ಬೋದು, ಅದಕ್ಕೆ ನಾವು ವೈಲ್ಡ್ ಕಾರ್ಡ್ ಅನ್ನ ಯೂಸ್ ಮಾಡ್ತೀವಿ. ಇದೊಂದು ಪ್ಯಾಟರ್ನ್ ಆಗಿರುತ್ತೆ. ಸೊ ಈ ಪ್ಯಾಟರ್ನ್ ಮ್ಯಾಚ್ ಆಗ್ತಿದೆ, ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಟ್ರೂ ಆಗುತ್ತೆ. ಈಸ್ ನಲ್. ಸೊ ನಲ್ ಆಪರೇಟರ್ ಇಸ್ ಯೂಸ್ ಟು ಕಂಪೇರ್ a value with a null value. ನಾವೊಂದು ಆಬ್ಜೆಕ್ಟ್ ನಲ್ ಅಥವಾ ನಾಟ್ ನಲ್ ಅನ್ನೋದನ್ನ ತಿಳ್ಕೊಳಕ್ಕೆ ಈ ನಲ್ ಆಪರೇಟರ್ ನ ಯೂಸ್ ಮಾಡ್ತೀವಿ. ಎ ಇಸ್ ನಲ್. ಎ ಇಸ್ ನಾಟ್ ನಲ್ ಬಿಕಾಸ್ ಎ ಅನ್ನೋದ್ರಲ್ಲಿ ಆಪಲ್ ಇದೆ, ಅಲ್ಲಿ ಏನೂ ಇಲ್ಲದೆ ಇದ್ದಿದ್ರೆ ಅದು ನಲ್ ಆಗಿರೋದು. ನಾವು ಎಗೆ ಆಪಲ್ ಅನ್ನೋದನ್ನ ಅಸೈನ್ ಮಾಡಿದೀವಿ, ಸೊ ಎ ಇಸ್ ನಾಟ್ ನಲ್. ಸೊ ಈಸ್ ನಲ್ ಅನ್ನೋದು ನಾಟ್ ಟ್ರೂ. ಬಿ ಕೂಡ ಬ್ಯಾಂಗ್ಳೂರ್ ಅನ್ನೋ ವ್ಯಾಲ್ಯೂನ ಬಿ ಗೆ ಅಸೈನ್ ಮಾಡಿದೀವಿ, ಸೊ ಅದು ನಲ್ ವ್ಯಾಲ್ಯೂ ಅಲ್ಲ. ಸೊ ಬಿ ಈಸ್ ನಲ್ ಅನ್ನೋದು ಕೂಡ ನಾಟ್ ಟ್ರೂ. ಇಲ್ಲಿ ನಾವು ಎರಡು ವೇರಿಯೇಬಲ್ ಎ ಅಂಡ್ ಬಿ ನ ತಗೊಂಡಿದ್ದೀವಿ. ಎ ಇಸ್ ಈಕ್ವಲ್ ಟು 10 ಅಂಡ್ ಬಿ ಈಕ್ವಲ್ಸ್ ಬ್ಯಾಂಗ್ಳೂರ್. ನಾಟ್ ಆಪರೇಟರ್. Not operator displays a record if the condition is not true. This is a negate operator. ಅಂದ್ರೆ ಏನು? ನಾವು ಈ ನಾಟ್ ಆಪರೇಟರ್ ನ ಬೇರೆ ಆಪರೇಟರ್ಸ್ ಜೊತೆ ಯೂಸ್ ಮಾಡ್ತೀವಿ, ಲೈಕ್ ಇನ್ ಆಪರೇಟರ್. ನಮ್ಮ ಆಬ್ಜೆಕ್ಟ್, ನಾವು ಇನ್ ಆಪರೇಟರ್ ಅಲ್ಲಿ ನಮ್ಮ ಆಬ್ಜೆಕ್ಟ್ ಒಂದು ಲಿಸ್ಟ್ ಆಫ್ ಎಕ್ಸ್ಪ್ರೆಷನ್ಸ್ ನಲ್ಲಿ ಇದೆಯಾ ಅಂತ ತಿಳ್ಕೊಳಕ್ಕೆ ಉಪಯೋಗಿಸ್ತಿದ್ವಿ. ಹಾಗೆ ನಾವು ಅದಕ್ಕೆ ನಾಟ್ ಅನ್ನ ಆಡ್ ಮಾಡಿದ್ರೆ ನಮ್ಮ ಆಬ್ಜೆಕ್ಟ್ ಅದರಲ್ಲಿ ಇಲ್ವಾ ಅನ್ನೋದನ್ನ ತಿಳ್ಕೊಳಕ್ಕೆ ಉಪಯೋಗಿಸ್ತೀವಿ. ಎಕ್ಸಾಂಪಲ್ ನೋಡೋಣ ಬನ್ನಿ. ಎ ನಾಟ್ ಇನ್ 5, 10, 15, 20, 25. ನಾಟ್ ಇನ್ ಅಂತ ನಾವು ನೋಡಿದಾಗ ನಮ್ಮ ಆಬ್ಜೆಕ್ಟ್ 10 ಅದರಲ್ಲಿ ಇದೆ. ಎ ಇಸ್ ಈಕ್ವಲ್ ಟು 10 ಅಂತ ನಮ್ಮ ಅಸಂಪ್ಷನ್ ಪ್ರಕಾರ. ಸೊ 10 ಅನ್ನೋದು ಆ ಲಿಸ್ಟ್ ಆಫ್ ಎಕ್ಸ್ಪ್ರೆಷನ್ಸ್ ನಲ್ಲಿ ಇದೆ, ಸೊ ದಿಸ್ ಇಸ್ ನಾಟ್ ಟ್ರೂ. ಅದೇ 10 ಅನ್ನೋದು ಈ ಲಿಸ್ಟ್ ಆಫ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಇರದೇ ಇದ್ದಿದ್ರೆ ಆಗ ಇದು ಸ್ಟೇಟ್ಮೆಂಟ್ ಟ್ರೂ ಆಗಿರೋದು. ಎರಡನೇ ಎಕ್ಸಾಂಪಲ್, ಬಿ ನಾಟ್ ಲೈಕ್ ಪರ್ಸೆಂಟೇಜ್ ALORE. ಸೊ ಬಿ ನಾಟ್ ಲೈಕ್ ಅಂತ ಹೇಳಿದಾಗ ಬಿ ಅನ್ನೋದು ಬ್ಯಾಂಗ್ಳೂರ್ ಆಗುತ್ತೆ, ಬಟ್ ಬ್ಯಾಂಗ್ಳೂರ್ ಇಸ್ ಲೈಕ್ ದಿಸ್ ಪರ್ಸೆಂಟೇಜ್ ALORE. ALORE ಅನ್ನೋ ಪ್ಯಾಟರ್ನ್ಗೆ ಮ್ಯಾಚ್ ಆಗ್ತಿದೆ ಇದು, ಸೊ ಹಾಗಾಗಿ ಇದು ಕೂಡ ನಾಟ್ ಟ್ರೂ ಆಗತ್ತೆ. ನಾವು ಇರೋ ಆಪರೇಟರ್ಸ್ ನ ಜೊತೆ ಈ ನಾಟ್ ಆಪರೇಟರ್ ನ ಉಪಯೋಗಿಸ್ತೀವಿ, ಸೊ ಹಾಗಾಗಿ ಇದನ್ನ ನೆಗೇಟ್ ಆಪರೇಟರ್ ಅಂತ ಕರೀತವೆ. ನಾವು ಇಷ್ಟೊತ್ತು ಕಲ್ತಿದ್ದರ ಒಂದು ಸಮ್ಮರಿಯನ್ನ ನೋಡೋಣ ಬನ್ನಿ. SQL has a set of rules and guidelines called syntax. SQL ಗೆ ಅದರದೇ ಆದಂತ ಒಂದು ರೂಲ್ಸ್ ಅಂಡ್ ಗೈಡ್ಲೈನ್ಸ್ ಇದೆ ಸ್ಟೇಟ್ಮೆಂಟ್ಸ್ ನ ಬರೀಲಿಕ್ಕೆ. ಅದನ್ನ ನಾವು ಸಿಂಟ್ಯಾಕ್ಸ್ ಅಂತ ಕರಿತೀವಿ, ಅಂಡ್ ಅದನ್ನ ನಾವು ಫಾಲೋ ಮಾಡ್ತೀವಿ ವೈಲ್ ರೈಟಿಂಗ್ ದ SQL ಸ್ಟೇಟ್ಮೆಂಟ್ಸ್, ಸೊ ದಟ್ ದ ಡೇಟಾ ಬೇಸ್ ಅಂಡರ್ಸ್ಟ್ಯಾಂಡ್ ಅಸ್. ನಾವು ಬರೆಯುವಂತ ಸ್ಟೇಟ್ಮೆಂಟ್ಸ್ ನ ಡೇಟಾ ಬೇಸ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಅರ್ಥ ಆಗುವಂತ ನಾವು ಸಿಂಟ್ಯಾಕ್ಸ್ ನಲ್ಲಿ ಬರೀತೀವಿ. ಡೇಟಾ ಟೈಪ್ಸ್ are used to specify the type of data that can be stored in a column in the database table. ಪ್ರತಿಯೊಂದು ಡೇಟಾಬೇಸ್ ಟೇಬಲ್ ನಲ್ಲೂ ಎಲ್ಲಾ ಕಾಲಮ್ಗೂ ಆ ಕಾಲಮ್ ನಲ್ಲಿ ಯಾವ ರೀತಿಯಾದ ಡೇಟಾವನ್ನ ಸ್ಟೋರ್ ಮಾಡ್ತೀವಿ ಅಂತ ಸ್ಪೆಸಿಫೈ ಮಾಡ್ಲಿಕ್ಕೆ ನಾವು ಡೇಟಾ ಟೈಪ್ ಅನ್ನ ಯೂಸ್ ಮಾಡ್ತೀವಿ. ನಂಬರ್ಸ್ಗೆ ನಂಬರ್ P, S, ಫ್ಲೋಟ್ ಡೇಟಾ ಟೈಪ್ಸ್ ಯೂಸ್ ಮಾಡಿದ್ರೆ,
ಕ್ಯಾರೆಕ್ಟರ್ ಅಥವಾ ಸ್ಟ್ರಿಂಗ್ ಅನ್ನ ಸೇವ್ ಮಾಡಲಿಕ್ಕೆ ಕ್ಯಾರ್ ಆಫ್ ಎನ್, ವ್ಯಾರ್ ಕ್ಯಾರ್ ಆಫ್ ಎನ್ ಅಥವಾ ವ್ಯಾರ್ ಕ್ಯಾರ್ 2 ಆಫ್ ಎನ್ ನ ಬಳಸಿದ್ರೆ, ಡೇಟ್ ಅಂಡ್ ಟೈಮ್ ನ ಸ್ಟೋರ್ ಮಾಡಲಿಕ್ಕೆ ಡೇಟ್ ಡೇಟಾ ಟೈಪ್ ನ ಯೂಸ್ ಮಾಡ್ತೇವೆ. ಟೈಪ್ಸ್ ಆಫ್ ಕಮಾಂಡ್ಸ್ ಇನ್ಕ್ಲೂಡ್ DDL, DQL, DML, DCL ಅಂಡ್ TCL. ನಾವು SQL ಕಮಾಂಡ್ಸ್ ನ 5 ಭಾಗವಾಗಿ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್, ಡೇಟಾ ಕ್ವೆರಿ ಲ್ಯಾಂಗ್ವೇಜ್, ಡೇಟಾ ಮ್ಯಾನಿಪ್ಯುಲೇಷನ್ ಲ್ಯಾಂಗ್ವೇಜ್, ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್ ಮತ್ತು ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್ ಕಮಾಂಡ್ಸ್ ಆಗಿ ವಿಭಜನೆ ಮಾಡಿದ್ದೇವೆ. An operator is a reserved word or a character used in a SQL statement to perform comparisons, arithmetic or logical operations. ನಾವು SQL statements ಅಲ್ಲಿ ಕಂಪ್ಯಾರಿಸನ್ಸ್ ಮಾಡುವಾಗ ಅರ್ಥಮೆಟಿಕ್ ಆಪರೇಷನ್ಸ್ ಅಥವಾ ಲಾಜಿಕಲ್ ಆಪರೇಷನ್ಸ್ ಮಾಡಬೇಕಾದ್ರೆ ಕೆಲವೊಂದು ಕೀವರ್ಡ್ಸ್ ಅಥವಾ ರಿಸರ್ವ್ಡ್ ವರ್ಡ್ಸ್ ಅಥವಾ ಕ್ಯಾರೆಕ್ಟರ್ಸ್ ನ ಯೂಸ್ ಮಾಡ್ತೇವೆ. ಅದನ್ನ ಆಪರೇಟರ್ಸ್ ಅಂತ ಕರಿತೇವೆ. SQL ನಲ್ಲಿ ನಾವು ಅರ್ಥಮೆಟಿಕ್ ಆಪರೇಟರ್ಸ್, ಕಂಪ್ಯಾರಿಸನ್ ಆಪರೇಟರ್ಸ್ ಹಾಗೆ ಲಾಜಿಕಲ್ ಆಪರೇಟರ್ಸ್ ನ ಉಪಯೋಗಿಸ್ತೇವೆ. ನಮ್ಮ ಮುಂದಿನ ಮಾಡ್ಯೂಲ್ SQL ಫಂಡಮೆಂಟಲ್ಸ್ 2. ನಾವು SQL ಫಂಡಮೆಂಟಲ್ಸ್ ನ ಈ ಭಾಗದಲ್ಲಿ ನೋಡಿದ್ವಿ. ಅದರ ಮುಂದಿನ ವರೆದ ಭಾಗ SQL ಫಂಡಮೆಂಟಲ್ಸ್ 2. ನೀವು ನಮ್ಮ ವೆಬ್ಸೈಟ್ kaliyona.com ನ ವಿಸಿಟ್ ಮಾಡಿದ್ರೆ ಈ ತರ ಕೋರ್ಸಸ್ ಜೊತೆ ಕ್ವಿಜಸ್ ಅಂಡ್ ಇಂಟರಾಕ್ಟಿವ್ ಡಿಸ್ಕಷನ್ಸ್ ಕೂಡ ಇರತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಕ್ವಶನ್ಸ್ ಅಥವಾ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.